ನಮಸ್ಕಾರ ಸ್ನೇಹಿತರೆ, ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಮಗೆ ಈಗಾಗಲೇ ತಿಳಿದಿರೋ ಹಾಗೆ ಯುವರಾಜ್ ಸಿಂಗ್ ಅವರ ತಂದೆ ಯುವರಾಜ್ ಸಿಂಗ್ ಅವರು ಒಂದಲ್ಲ ಒಂದು ರೀತಿಯ ಹೇಳಿಕೆಗಳಿಂದ ಯಾವಾಗಲೂ ಪ್ರಚಾರದಲ್ಲೇ ಇರ್ತಾರೆ ಅಂತಲೇ ಹೇಳ್ಬೋದು. ಇದೀಗ ಮತ್ತೊಂದು ರೀತಿಯಲ್ಲಿ ಸುದ್ದಿಯಲ್ಲಿ ಇದ್ದಾರೆ ಅಂತಲೇ ಹೇಳ್ಬೋದು. ಅದೇನಪ್ಪ ಅಂದ್ರೆ, ಮೊದಲನೇದು ಕಪಿಲ್ ದೇವ್ ಅವ್ರನ್ನ ಇವರು ಗನ್ನಿಂದ ಶೂಟ್ ಮಾಡಲು ಹೋಗಿದ್ರು ಅಂತಲೇ ಹೇಳಿದ್ದಾರೆ. ಇನ್ನೊಂದು ಎರಡು, ದೇಶಕ್ಕಾಗಿ ಆಡುವಾಗ ನನ್ನ ಮಗ ಸತ್ತಿದ್ರೂ ಪರವಾಗಿಲ್ಲ ಅಂತಲೇ ಹೇಳಿದ್ದಾರೆ ಅಂತಲೇ ಹೇಳ್ಬೋದು. ಅದರಲ್ಲಿ ಮೊದಲನೇ ಆರೋಪ ಏನಪ್ಪ ಅಂದ್ರೆ, ಕಪಿಲ್ ದೇವ್ ಅವರನ್ನು ಇವರು ಹಣೆ ಮೇಲೆ ಗುಂಡಿಟ್ಟು ಕೊಲ್ಲಲು ಹೋಗಿದ್ರು ಅಂತಾನೆ ಹೇಳಿಕೆಯನ್ನು ನೀಡಿದ್ದಾರೆ. ನಮಗೆ ಗೊತ್ತಿರ್ಬೋದು ಕಪಿಲ್ ದೇವ್ ಅವರು ಎಂಥ ಮಹಾನ್ ಆಟಗಾರ ಅಂತ ಹೇಳ್ಕೊಂಡು. ಮೊದಲ ವರ್ಲ್ಡ್ ಕಪ್ನ ಗೆಲ್ಲೋದಕ್ಕೆ ಇಂಡಿಯಾ ಇವರು ಕಾರಣ ಅಂತ ಹೇಳ್ಬೋದು. 1983ರಲ್ಲಿ ಮೊದಲ ವರ್ಲ್ಡ್ ಕಪ್ನ ಗೆದ್ದವರು ಕಪಿಲ್ ದೇವ್ ಅವರು ಇಂಡಿಯಾಕ್ಕೆ. ಅದೇ ಆ ವರ್ಲ್ಡ್ ಕಪ್ ಟೀಮ್ನಲ್ಲಿ ಇವರಿಗೆ ಸ್ಥಾನ ಸಿಗಬೇಕಾಗಿತ್ತಂತ. ಇವರು ಕಪಿಲ್ ದೇವ್ ಅವರ ಕಾರಣದಿಂದಾನೇ ಯುವರಾಜ್ ಸಿಂಗ್ ಅವರಿಗೆ ಸ್ಥಾನ ಸಿಗಲಿಲ್ಲ ಅಂತ ಹೇಳಿಕೊಂಡು ಇವ್ರನ್ನ ಗುಂಡಿಕ್ಕಿ ಕೊಲ್ಲಲು ಮನೆಗೆ ಹೋಗಿದ್ದೆ ಅಂತ ಇವರು ಹೇಳಿಕೆಯನ್ನು ನೀಡಿದ್ದಾರೆ. ಗುಂಡಿಕ್ಕಿ ಕೊಲ್ಲಲು ಮನೆಗೆ ಹೋದಾಗ ಅವರ ತಾಯಿ ಭಾವುಕರಾಗಿದ್ದರು. ಅದಕ್ಕಾಗಿ ಅವ್ರನ್ನ ಬಿಟ್ಟು ಬಂದೆ ನಾನು ಅಂತ ಯುವರಾಜ್ ಸಿಂಗ್ ಅವರು ಹೇಳಿಕೆಯನ್ನು ನೀಡಿದ್ದಾರೆ. ನಮಗೆ ಗೊತ್ತಿರ್ಬೋದು, ಯುವರಾಜ್ ಸಿಂಗ್ ಅವರು ಕೂಡ ಒಬ್ಬರು ಕ್ರಿಕೆಟಿಗರಾಗಿದ್ದರು. ಇವರು 1980 ಮತ್ತು 81ರಲ್ಲಿ ಇವರು ಕ್ರಿಕೆಟನ್ನು ಆಡಿದ್ದಾರೆ. ಅದರಲ್ಲಿ ಇವರು 6 ODI ಮ್ಯಾಚ್ಗಳನ್ನು, 1 ಟೆಸ್ಟ್ ಪಂದ್ಯವನ್ನು ಆಡಿದ್ದಾರೆ. ಇವರಿಗೆ ಏನಪ್ಪ ಸಿಟ್ಟಪ್ಪ ಅಂದ್ರೆ, ಕಪಿಲ್ ದೇವ್ ಅವರು ಯುವರಾಜ್ ಸಿಂಗ್ ಅವ್ರನ್ನ ಟೀಮಿಂದ ಹೊರಗಿಟ್ಟಿದ್ದಾರೆ. ಅವರೇ ಅವ್ರನ್ನ ಸೆಲೆಕ್ಟ್ ಮಾಡಿಲ್ಲ ಮೇನಾಗಿ ಅಂತ ಹೇಳ್ಕೊಂಡು ಇವರು ಅವ್ರ ಮೇಲೆ ಕೋಪ ಇತ್ತು. ಅದಕ್ಕಾಗಿ ಇವರು ಅವ್ರ ಮನೆಗೆ ಹೋಗ್ಕೊಂಡು ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಹೆಂಗೆ ಬೇಕು ಹಂಗೋ ಬೇದಿಕೇಸಿ ಗುಂಡಿಕ್ಕಿ ಕೊಲ್ಲಲು ಹೋಗಿದ್ದೆ ನಾನು ಅಂತ ಹೇಳಿದ್ದಾರೆ. ಅವ್ರ ತಾಯಿಯಿಂದಾಗಿ ನಾನು ಅವ್ರನ್ನ ಬಿಟ್ಟು ಬಂದೆ ಅಂತ ಹೇಳಿದ್ದಾರೆ. ಕಪಿಲ್ ದೇವ್ ಅವರ ಕಾರಣದಿಂದಾನೇ ನನ್ನ ಸ್ನೇಹಿತನಾದಂಥ ನನ್ನ ಆತ್ಮೀಯ ಗೆಳೆಯ, ಎಲ್ಲ ಗೆಳೆಯನೂ ನನಗೆ ಕ್ರಿಕೆಟರ್ ಆಗಿದ್ದ, ಅವನನ್ನು ನಾನು ಕಳ್ಕೊಂಡೆ ಅಂತ ಹೇಳ್ಕೊಂಡು ಯುವರಾಜ್ ಸಿಂಗ್ ಅವರು ಭಾವುಕರಾಗಿದ್ದರು. ಅದೇ ನಂತರ ಅವರು ಒಂದು ಪ್ರಮಾಣವನ್ನು ಸ್ವೀಕಾರ ಮಾಡ್ತಾರೆ. ಅದರಲ್ಲಿ ಇನ್ನು ಮುಂದೆ ನಾನು ಕ್ರಿಕೆಟನ್ನು ಆಡೋದಿಲ್ಲ, ನನ್ನ ಮಗನಿಗೆ ಕ್ರಿಕೆಟನ್ನು ಆಡಿಸ್ತೀನಿ, ಅವನನ್ನು ಕ್ರಿಕೆಟ್ನಲ್ಲಿ ಉತ್ತುಂಗಕ್ಕೇರಿಸ್ತೀನಿ ಅಂತ ಹೇಳ್ಕೊಂಡು ಇವರು ಒಂದು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿ ಮುಂದೆ ಅವರ ಮಗನ ಕೆರಿಯರ್ ಬಗ್ಗೆ ಯೋಚನೆ ಮಾಡಿಕೊಂಡು ಅವನನ್ನು ಉತ್ತುಂಗಕ್ಕೇರಿಸ್ತಾರೆ ಅಂತ ಹೇಳ್ಬೋದು. ಅದು ಆದ ನಂತರ ಸೃಷ್ಟಿಯಾಗಿದ್ದೇ ಒಂದು ಇತಿಹಾಸ. ನಮ್ಗೆ ಈಗಾಗಲೇ ಗೊತ್ತಿರ್ಬೋದು, 2011ರ ವರ್ಲ್ಡ್ ಕಪ್ ಗೆಲ್ಲೋದಕ್ಕೆ ಪ್ರಮುಖ ಕಾರಣನೇ ಯುವರಾಜ್ ಸಿಂಗ್ ಆಗಿದ್ದರು. ಅದು ಆದ ನಂತರ 2011ರಲ್ಲಿ ವರ್ಲ್ಡ್ ಕಪ್ ಗೆದ್ದ ನಂತರ ಯುವರಾಜ್ ಸಿಂಗ್ ಅವರು ವಾಟ್ಸಪ್ನಲ್ಲಿ ಮೆಸೇಜ್ ಮಾಡಿದ್ರಂತ ಕಪಿಲ್ ದೇವ್ ಅವರಿಗೆ, ನೋಡಿ ನನ್ನ ಮಗ ಹೆಂಗೆ ಆಡಿಸಿ ನಾನು ಗೆಲ್ಲಿಸಿದೆ ಅಂತ ಹೇಳ್ಕೊಂಡು. ಆ ನಂತರ ಇವರು ಹೇಳಿದಾರಂತ, ಯಾರು ಕಪಿಲ್ ದೇವ್ ಅವರು, ಮುಂದಿನ ಜನ್ಮದಲ್ಲಿ ನಾನು ನೀನು ಸಹೋದರನಾಗಿ ಹುಟ್ಟೋಣ ಅಂತ ಹೇಳಿದ್ದಾರೆ ಅಂತ ಹೇಳ್ಕೊಂಡು ಭಾವುಕರಾಗಿ ಹೇಳಿದರು. ನಮಗೆ ಗೊತ್ತಿರ್ಬೋದು, 2011ರಲ್ಲಿ ಯುವರಾಜ್ ಸಿಂಗ್ ಅವರು ಕ್ಯಾನ್ಸರ್ ರೋಗದಿಂದ ಬಳಲುತ್ತಿದ್ದರು. ಅದೇ ರೀತಿಯಾಗಿ ಒಂದು ವೆಸ್ಟ್ ಇಂಡೀಸ್ ವಿರುದ್ಧ ಆಟ ಆಡೋ ಮುಂದಾಗ ಚೆನ್ನೈನಲ್ಲಿ ರಕ್ತದ ವಾಂತಿಯನ್ನು ಕೂಡ ಇವರು ಮಾಡಿದ್ದಾರೆ. ಅಷ್ಟಾದರೂ ಕೂಡ ಇವರು ಬಿಡದೆ ಟೀಮ್ ಇಂಡಿಯಾಗೋಸ್ಕರ ನಾನು ಆಡಲೇಬೇಕು ಅಂತ ಹೇಳ್ಕೊಂಡು ಆಡಿ ವರ್ಲ್ಡ್ ಕಪ್ನ ಗೆಲ್ಲಿಸಿಕೊಟ್ರು. ಆನಂತರ ಯುವರಾಜ್ ಸಿಂಗ್ ಅವರು ಅವರ ತಂದೆ ಏನು ಹೇಳಿದಾರಪ್ಪ ಅಂದ್ರೆ, ದೇಶಕ್ಕಾಗಿ ಆಡುವಾಗ ಸಾವನ್ನಪ್ಪಿದರೂ ನಾನು ಹೆಮ್ಮೆ ಪಡುತ್ತಿದ್ದೆ ಅಂತ ಹೇಳ್ಕೊಂಡು ಭಾವುಕರಾಗಿ ಹೇಳಿದ್ದಾರೆ ಅಂತಲೇ ಹೇಳ್ಬೋದು. ನೋಡಿ, ಎಂಥ ತಂದೆ, ಎಂಥ ಮಗನಿಗೆ ಎಂಥ ತಂದೆ. ಇದನ್ನು ಕೇಳ್ತಾ ಇದ್ರೆ ನಮಗೆ ಒಂಥರ ರೋಮಾಂಚನ ಅನಿಸುತ್ತೆ. ಇವರು ಒಂದು ಮೂವಿ ಥರ ಅನ್ನಿಸ್ತಾ ಇದೆ. ಈ ಎರಡು ವಿಚಾರಗಳನ್ನು ಹೇಳೋ ಮುಂದಾಗೂ ಒಂಥರ ಭಾವುಕರಾಗಿ ಅವರು ಹೇಳಿದ್ದಾರೆ ಅಂತಲೇ ಹೇಳ್ಬೋದು.